Hey guys, welcome back to my YouTube channel. YouTube Bhagya YouTube channel. ಹೇಗಿದ್ದೀರಿ ಎಲ್ಲರೂ? ಚಲೋದಿರತ್ತ ಅನ್ಕೊಂಡೇನಿ. ಭಾಳ ದಿನ ಆಯ್ತು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಮತ್ತೆ ಇದು ವ್ಲಾಗ್ ಸ್ಪೆಷಲ್ ಏನ್ರಿಪ್ಪ ಅಂತಂದ್ರ ನೋಡಿರ್ತೀರಿ ತಮ್ಮನೇಲ್ ಒಳಗ ಬರ್ತ್ಡೇ ಸ್ಪೆಷಲ್ ಅಂತ ಮಾಡ್ಬೇಕು ಅನ್ಕೊಂಡೇನಿ. ಬಟ್ ಸ್ಪೆಷಲ್ ಏನಿಲ್ಲ, ನಮ್ಗೆ ಈಗ ಸೆಲೆಬ್ರೇಟ್ ಮಾಡ್ಕೋ ಮನ್ಸೇ ಇರ್ಲಿಲ್ರಿ. ಅದು ಬಿ ಸುಮ್ಮ ಹಂಗ ಮಮ್ಮಿ ಪಪ್ಪ ಹೇಳ್ತಾರ ಅದನ್ನ ಮಾಡ್ಕೋಬೇಕನ್ನತ್ತೀನಿ. ಬೆಳಗ್ಗೆ ದೇವ್ರಿಗೆ ಹೋಗಿದ್ವಿ. ಆಮೇಲೆ ಬರ್ತ್ಡೇ ದಿನಾನ ಡ್ರೆಸ್ ತಗೊಳ್ಳೋ ಹುಡುಗಿ ಅಂದ್ರೆ ನಾನೇ ಇರ್ಬೇಕ್ರಿ. ಎಲ್ಲಾರು ಫಸ್ಟ್ ತಗೊಂಡು ಹಿಂಗ್ ಮಾಡ್ಕೋಬೇಕು, ಹಂಗ್ ರೆಡಿ ಆಗ್ಬೇಕು, ಹಿಂಗ್ ರೆಡಿ ಆಗ್ಬೇಕಂತ ಹೇಳಿ ಎಲ್ಲ ಡಿಸೈಡ್ ಮಾಡಿ ಇಟ್ಕೊಂಡಿರ್ತಾರ ಬರ್ತ್ಡೇ ಡೇ. ಬಟ್ ನಾ ಈ ಸಲ ಹೊಟ್ಟಿ ಇಂಟ್ರೆಸ್ಟ್ ಇರ್ಲಿಲ್ರಿ ನಂಗೆ ಬರ್ತ್ಡೇ ಮ್ಯಾಗ. ಆದ್ರೂ ಬಿ ಇವತ್ತು ಮಮ್ಮಿ ಪಪ್ಪ ಸಲುವಾಗಿ ಹೋಗಿ ಡ್ರೆಸ್ ತಗೊಂಡ್ ಬಂದೇನಂತ ಅವು ಕ್ಲಿಪ್ಸ್ ಎಲ್ಲ ಹಾಕ್ತೇನಿ, ನೋಡ್ಕೊಂಡ್ ಬರ್ರಿ. ಆಮೇಲೆ ಡ್ರೆಸ್ ಹಾಕೊಂಡೆ ರೆಡಿಯಾಗಿ ಬರ್ತೇನಿ. ಅವಾಗ ನೋಡೋರಂತ ಹೆಂಗೆ ರೆಡಿ ಆಗಿಲ್ಲ ಅಂತ ಹೇಳಿ. ಆಮೇಲೆ ಬರ್ತ್ಡೇ ವಿಶಸ್ ಎಷ್ಟೆಲ್ಲ ಮಾಡಿರಿ ಅದೆಲ್ಲ ತೋರಿಸ್ತೇನೆ ನಾನು ಇನ್ಸ್ಟಾ ಒಳಗಿಂದ. ಅಲ್ಲಿ ತನಕ ರೆಡಿಯಾಗಿ ಬರ್ತೇನೆ ರೀ. ಫಸ್ಟ್ ಮಾರ್ನಿಂಗ್ ಸಾಯಿಬಾಬಾ ಟೆಂಪಲಿಗೆ ಹೋಗಿದ್ದೇವ್ರಿ. ಆಮೇಲೆ ಸಿದ್ದೇಶ್ವರ್ ಟೆಂಪಲ್ಗೆ ಹೋಗಿದ್ವಿ. ಅತ್ನಿ ಸಿದ್ದೇಶ್ವರ್ ಟೆಂಪಲ್ ಫೇಮಸ್, ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ ನಮ್ಮ ಅತ್ನಿ ಒಳಗಿನವರಿಗೆ. ಮಾರ್ನಿಂಗಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಒಂದು ಸ್ವಲ್ಪ ಕುಂತ್ವಿ ರೀ ಹೊರಗೆ. ನನಗೆ ಈ ಸಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟನೇ ಇರಲಿಲ್ಲ ರೀ. ಸೊ ನಾ ಡ್ರೆಸ್ ತೊಗೊಳಕ್ಕೆ ಹೋಗಿರಲಿಲ್ಲ. ಬಟ್ ನಮ್ಮ ಮಮ್ಮಿ ಪಪ್ಪ ಇವತ್ತು ತೊಗೊಳ್ಳೋನು ಅದಕ್ಕೇನಾಗೋದಿಲ್ಲ, ಇದು ಒಂದೇ ವರ್ಷ ಇರ್ತೇನೆಲ್ಲ, ನಾ ಈಗ ಮುಂದೆ ನೆಕ್ಸ್ಟ್ 5 years ಹೊರಗೆ ಹಾಸ್ಟೆಲ್ ಹೋಗ್ಬೇಕಾಗ್ತೈತಿ, ಇದು ಒಂದೇ ವರ್ಷ ಇರ್ತೈತಿ, ತಗೋ ಅಂತ ಹೇಳಿ ಕರ್ಕೊಂಡು ಬಂದಿರ್ರಿ. ಆಮೇಲೆ ಫಸ್ಟ್ ಗೋಲ್ಡ್ ಶಾಪಿಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತಲ್ಲೇ. ಆಮೇಲೆ ಗೋಲ್ಡ್ ಶಾಪ್ ಮುಗಿಸ್ಕೊಂಡು ಡ್ರೆಸ್ಸು. ನಮ್ಮ ಅತ್ನಿ ಮಾರ್ಕೆಟ್ ನೋಡ್ರಿಪ್ಪ ಎಲ್ಲ ಕುಲ್ಲ ಐತಿ. ಇವತ್ತು ಸಂಡೇ ಅಷ್ಟೇ ರಶ್ ಇರ್ತೈತಿ ನಮ್ಮ ಅತ್ನಿ ಒಳಗೆ. ಮತ್ತು ನಾ ಕ್ಯಾಮ್ರಾ ಹಿಡ್ಕೊಂಡ್ರಿ ಎಲ್ಲರೂ ನನಗೆ ನೋಡ್ತಾರ್ರಿ, ನಂಗೆ ಒಂಥರ ಆಗ್ತೈತಿ. ಅದಕ್ಕೆ ನಾ ಜಾಸ್ತಿ ಹೊರಗೆ ಶೂಟ್ ಮಾಡೋದು ಮಾತಾಡೋದು ಮಾಡಕ್ಕೆ ಹೋಗೋದಿಲ್ಲ. ಆಮೇಲೆ ಡ್ರೆಸ್ ನೋಡಿದ್ವಿ ರೀ, ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ನಂಗೆ. ಒಂದು ಫ್ರಾಕ್ ಪರ್ಪಲ್ ಕಲರ್ ಇತ್ತು, ಬಟ್ ಬರೀ ನನ್ನ ಕಡೆ ಪರ್ಪಲ್ ಡ್ರೆಸ್ ಅದಾವು, ಪರ್ಪಲ್ ಅಂತ ಹೇಳಿ ಬೇಡ ಅಂತ ಹೇಳಿ ಮತ್ತು ಪಿಂಕ್ ಕಲರ್ ಫ್ರಾಕ್ ತೊಗೊಂಡೆ. ಮತ್ತು ಟೈಮ್ ಬಿ ಆಗಿತ್ತು, ಮನೆಗೆ ಹೋಗಿ ನಾಷ್ಟ ಮಾಡೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಗಡೆನೇ ನಾಷ್ಟ ಮಾಡಿದ್ವಿ. ಹಂಗಾರೆ ಇನ್ನು ಐಫೋನ್ ಕರೆಕ್ಟಾಗಿ ಹಿಡಿಯೋಕೆ ಬರತ್ತಿಲ್ಲ, ಬ್ಯಾಕ್ ಕ್ಯಾಮ್ರಲ್ಲಿ ಅದು ಫ್ರಂಟ್ ಇದ್ರೆ ಗೊತ್ತಾಗುತ್ತಾ. ಬಟ್ ಬ್ಯಾಕ್ ಕ್ಯಾಮ್ರಲ್ಲಿ ಹಿಡಿದ್ನಾಗ ಈ ಕಡೆಯಿಂದ ಶೂಟ್ ಆಗತ್ತೈತಿ, ಅದು ಗೊತ್ತಾಗೋದಿಲ್ಲಲ್ಲ. ಸೊ ನೋಡ್ರಿ ಹಿಂಗೆ ರೆಡಿ ಆಗಿದ್ದ ಡ್ರೆಸ್ ಹೆಂಗದ ರೀಲ್ಸ್ ನೋಡ್ರಿ. ಇಷ್ಟೇ ಸಿಂಪಲ್ ರೀ, ನನ್ಗೇನು ಇಷ್ಟ ಇರ್ಲಿಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಎಲ್ಲ ನಾನ ಮಾಡೀನ್ರಿ, ನಮ್ ತಮ್ಮ ಮಾಡ್ಯಾನ್ರಿ ಎಲ್ಲ. ಪಾಪ ನನ್ ಸಲುವಾಗಿ ಗಿಫ್ಟ್ ತರಕ್ ಹೋಗಿದ್ವಿ 2-3 ಅಂಗಡಿಯಾಗ. ಅವ್ನು ಚಲೋ ಸಿಗ್ಲಿಲ್ಲ ಅಂತ ಮತ್ತೆ ವಾಪಸ್ ಬಂದ, ಮತ್ತೆ ಮಾರ್ಕೆಟ್ಗೆ ಹೋಗಿ ಮತ್ತೆ ತಗೊಂಡ್ ಬಂದನ್ರಿ. ಏನ್ ತಂದಾನೇನೋ ಗೊತ್ತಿಲ್ಲ, ಇನ್ನ ನೋಡ್ಬೇಕು. ನಾನು ತೋರ್ಸಾಕು ರೆಡಿ ಇಲ್ಲ. ಆಮೇಲೆ ಕೇಕ್ ಕಟ್ ಮಾಡಿದ್ಮ್ಯಾಗ ಕೊಡ್ತೇನೆ ಅನ್ನತ್ತಿದ್ದ. ಮತ್ತೆ ಹೋಗ ಆಮೇಲೆ ಕಟ್ ಮಾಡಿ ನಮ್ ತಮ್ಮನ ಕೇಕ್ ತಗೊಂಡ್ ಬಂದನ್ರಿ. ಎಷ್ಟೊಂದು ಈ ಕಡೆ Happy birthday to you. Happy birthday to you. Happy birthday to you.
ನಮ್ ತಮ್ಮ ಕಷ್ಟಪಟ್ಟ ಪಾಪ 2 ಸಲ ಅಂಗಡಿಗೆ ಹೋಗಿ ಆಮೇಲೆ ಮತ್ತ ಅವ್ರಿಗೆ ಚಲೋ ಸಿಕ್ಕಿಲ್ಲ ಅಂತ ವಾಪಸ್ ಬಂದ್ರಿ. ಮತ್ ನಮ್ಮ ಮಮ್ಮಿ ಪಪ್ಪನ್ ಕರ್ಕೊಂಡ್ ಹೋಗಿ ಮತ್ ತಗೊಂಡ್ ಬಂದಾನೆ. ಏನ್ ತಂದ ಅಂತ ನೋಡಿ ಬರ್ರಿ, ನಂಗೂ ಗೊತ್ತಿಲ್ಲ. ನಾಚ್ಕೊಟ್ ಬಂದ ನೋಡ್ರಿ. ಏನ್ ತಂದಿ ಹೇಳೋ ಅಂದ್ರೆ ಹೇಳಕ್ ರೆಡಿ ಇಲ್ರಿ. ಅವಾಗಿಂದ ಕೇಳತ್ತೀನಿ, ನೀ ಕೇಕ್ ಕಟ್ ಮಾಡು ಅವಾಗ ಕೊಡ್ತೀನಿ ಅನ್ನತ್ತಂದ. ಫೋಟೋ ಲೈಟಿಂಗ್ ಫೋಟೋ ವಾವ್ ವಾವ್. ಇಲ್ಲಿ ನೋಡ್ರಿ, ಇದ್ರೊಳಗ ಇವತ್ತಿದ್ದು ನನ್ ಫೋಟೋ ಬರ್ತೈತಿ ನೋಡ್ರಿ. ಎಷ್ಟು ಮಸ್ತದ ಅಲ್ರಿ. ಥ್ಯಾಂಕ್ ಯು. ಭಾಳ ಇಷ್ಟ ಆಯ್ತು ನಂಗೆ. ಥ್ಯಾಂಕ್ ಯು ಸೊ ಮಚ್. ಗಿಫ್ಟ್ ಕೊಡ್ತಾರ್ರಿ ಈಗ. ಅವಾಗ್ಲೇ ವಿಡಿಯೋ ಕ್ಲಿಪ್ಸ್ ನೋಡಿರ್ ಬಿಡ್ರಿ. ಡ್ರೆಸ್ ತರಕ್ ಹೋಗಿದ್ವಿ, ನಾನು ಹೋಗಿದ್ನಿ ಅವ್ರ ಜೊತೆ. ಬಟ್ ಆದ್ರೂ ನನ್ಗೆ ಯಾವ್ದು ಇಷ್ಟ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ರಿ. ಸೊ ಡ್ರೆಸ್ ತಂದಾರಿ, ನಿಮಗ್ ತೋರ್ಸೋಣ ಅಂತ ನಾನು ನೋಡಿನಿ ಯಾವಾಗ. ಚಮಕ ಚಲ್ಲು ಮಸ್ತ್ ಅದ ರೀ. ಇದು ಒಂದ್ ಟೈಪ್ ಶಾರ್ಟ್ ಡ್ರೆಸ್ ಅದ, ಮಸ್ತ್ ಅದ. ಥ್ಯಾಂಕ್ ಯು. ಅದಾಗ ನಾ ಇವತ್ತು ಹೇಳಿ ಬರ ಹಾಕೊಂಡೇನ್ರಿ, ತೀರಾ ಹೆಚ್ಚ ಕಾಣತ್ತೇನಿ. ಇಲ್ಲ ನೋಡ್ರಿ, ನಾನೇ ಹಾಕೋದೇನಿ. ಬಟ್ ಅವು ಕೆಳಗ ಅಷ್ಟು ಹೈಟ್ ಇಲ್ರಿ. ಈ ಕಡೆ ನೋಡ್ರಿ, ಈ ಕಡೆ ಮ್ಯಾಗ್ ನೋಡ್ರಿ, ಹೀಲ್ಸ್ ಹಾಕೊಂಡ್ವಿ ಅಷ್ಟ ಹೈಟ್ ಅದಾವ ನೋಡ್ರಿ. ತಗೋ, ನನ್ ಮಗಳಿಲ್ಲ ರೀ. ಖುಷಿ ಆಗ್ತದೆ. ಬಾರ್ಲೆ ಬರ್ಮನಿ ಇವನ್ ಇವೆಲ್ಲ ಎಷ್ಟು ಇಸ್ಕೊಂಡ್ರು ಮತ್ ನನ್ಗಿಂತ ಹೆಚ್ಚ ಕಾಣ್ತಾನೆ. ಇವಂತ್ರು ಊರ್ಕಿಂತ ಹೆಚ್ಚ ಆಗತ್ತ. ಮತ್ತ ಇನ್ಸ್ಟಾ ಒಳಗೆ ಎಷ್ಟು ಜನ ವಿಶ್ ಮಾಡಿರಂದ್ರ ಬೆಳಗ್ಗೆದಿಂತ್ರ ನಾ ಹೇಳೋದ ಲೇಟ್ ಮಾಡಿದೀನಿ. ಮತ್ತ ಇಷ್ಟು ಮೆನ್ಷನ್ ಬಂದಿದ್ದು ಎದ್ರೂಪಾಯಿ ನನಗೆ ಬಾಳ ಅಂದ್ರೆ ಬಾಳ ಖುಷಿ ಆಯ್ತ್ರಿ. ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್. ಇನ್ನ ನಮ್ಮ ಮನ್ಯಾಗ ಕೆಲವೊಬ್ರು ರಿಲೇಟಿವ್ಸ್ ವಿಶ್ ಮಾಡೋದಿಲ್ಲ, ಬಟ್ ಯಾರೋ ಎಲ್ಲಿಂದನು ಇಷ್ಟು ಪ್ರೀತಿ ತೋರಿಸಿ ಒಂದು ಸ್ಟೋರಿ ಅವ್ರಿಗಿರೋ ಟೈಮ್ ಒಳಗೆ ಒಂದ್ ಸ್ವಲ್ಪ ಟೈಮ್ ಸೇವ್ ಮಾಡಿ ನಮಗ್ ಸ್ಟೋರಿ ಹಾಕುವಷ್ಟು ಮೆನ್ಷನ್ ಮಾಡ್ತಿರಲ್ರಿ. ಅದಕ್ಕೆಲ್ಲ ಸಾಂಗ್ ಕೊಂಡಿಸಿ ನಮ್ ಫೋಟೋಸ್ ಎಡಿಟ್ ಮಾಡಿ ಬಾಳ ಅಂದ್ರೆ ಬಾಳ ಖುಷಿ ಆಗತ್ರಿ ನನ್ಗೆ. ಇವತ್ತಂತೂ ಫುಲ್ ಖುಷಿ ಆಗಿದ್ದೀನಿ ನನ್ನ. ಇಲ್ಲಿ ನೋಡ್ರಿ, ಬೆಳಗ್ಗೆದಿಂತ್ರ ಅದು ಸ್ಟೋರಿ ಇನ್ಸ್ಟಾದ ಒಂದ್ ಲಿಮಿಟ್ ಇರ್ತೈತ್ರಿ. ಇಷ್ಟ ಆದ್ಮ್ಯಾಗ ಹಿಂದಿನವೆಲ್ಲ ವಾಪಸ್ ಹೋಗಾಕ್ ಸ್ಟಾರ್ಟ್ ಆಗ್ತಾವ. ಅದೆಲ್ಲ ಹೋಗಿ ಮಧ್ಯಾಹ್ನ ತನ ಎಷ್ಟ್ ಹಾಕಿದ್ನಲ್ಲ ಅವೆಲ್ಲ ಲಿಮಿಟ್ ಫುಲ್ ಆಗಿ ಮಧ್ಯಾಹ್ನದೆಲ್ಲ ಸ್ಟೋರಿ ಹೋಗ್ಯಾವ್ರಿ. ಅದ್ ಮ್ಯಾಗ ಇಷ್ಟೆಲ್ಲ ಉಳ್ದಿದಾವ. ಫುಲ್ ಖುಷಿ ಆಗತೈತಿ ಇಷ್ಟೆಲ್ಲ ವಿಶಸ್ ನೋಡಿ. ನಾ ಅನ್ಕೊಂಡೇ ಇರ್ಲಿಲ್ಲ ಲಾಸ್ಟ್ ಇಯರ್ ಅದು ಅವಾಗಿನ ಆಕ್ಟಿವ್ ಇದ್ನಲ್ರಿ, ನಾ ಕಮ್ಮಿ ವಿಶ್ ಇದ್ದು. ಈ ಸಲ ಬಿ ಹಂಗ ಸ್ವಲ್ಪ ಜನ ವಿಶ್ ಮಾಡ್ತಾ ಇರ್ತಾವ ಅನ್ಕೊಂಡಿದ್ನಿ. ಬರೀ ಬಾಳ ಬಾಳ ಖುಷಿ ಆಗೈತಿ ನಂಗೆ. ಎಲ್ಲಾರು ನೋಡಿರ್ತೀರಿ ನನ್ ಸ್ಟೋರೀಸ್, ಅಷ್ಟೆಲ್ಲ ಮೆನ್ಷನ್ ಮಾಡಿದ್ಮೇಲೆ ಬಿ ಮತ್ ಇನ್ನ 100+ ಮೆನ್ಷನ್ ಅದಾವ. ನಾನು ಮಾಡಕ್ ಟೈಮ್ ಸಿಕ್ಕಿಲ್ಲನೆ, ಇನ್ನೊಂದ್ ಮಾಡ್ತೇನಂತ. ಮತ್ ಡಿಎಂ ಅಂತೂ ನೋಡ್ರಿ ಇಲ್ಲ ನಂದ ಫುಲ್ ಅಂದ್ರೆ ಫುಲ್ ಒಂದ್ ಸೆಕೆಂಡ್ ನನ್ನ ಅಕೌಂಟ್ ಹ್ಯಾಂಗ್ ಆಗ್ತೈತ ನಾವ್ ಹಂಗ ಅನ್ಸತೈತ್ರಿ. ಅಷ್ಟು ಕೆಟ್ಟು ಸ್ಕ್ರೋಲ್ ಮಾಡಕ್ಕೂ ಆಗಂತು. ರಿಪ್ಲೈ ಮ್ಯಾಗ್ ರಿಪ್ಲೈ, ವಿಶಸ್ ಮ್ಯಾಗ್ ವಿಶಸ್. ಬಾಳ ಅಂದ್ರೆ ಬಾಳ ಖುಷಿ ಆಗತೈತಿ. ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್. ಹಿಂಗ ನಿಮ್ ಸಪೋರ್ಟ್, ನಿಮ್ ಪ್ರೀತಿ ನನ್ ಮ್ಯಾಗಿರ್ಲಿ. ನಾನ್ ನಿಮ್ ಪ್ರೀತಿಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.